ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮೇಕಳಿ ಗ್ರಾಮದಲ್ಲಿ ಚಿಕ್ಕೋಡಿಯ ಅನ್ನಪೂರ್ಣೇಶ್ವರಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳಿಂದ ಮುಂಜಾನೆಯಿಂದ ಸಂಜೆಯವರೆಗೂ ಸಾಲಗಾರರ ಮನೆ ಮುಂದೆ ವಸೂಲಿಗಾಗಿ ನಿಂತಿದ್ದ ಇಬ್ಬರು ಸಿಬ್ಬಂದಿಗಳು ಸಂಜೆಯಾಗುತ್ತಿದ್ದಂತೆ ರಚ್ಚುಗೆದ್ದು ಗ್ರಾಮಸ್ಥರಿಂದಲೇ ಸಿಬ್ಬಂದಿಗಳಿಗೆ ತರಾಟೆ ಮಾಡಲಾಗಿತ್ತು. ಯಲ್ಲವ್ವ ಅಶೋಕ್ ನಾಯ್ಕ್ ಎಂಬ ಮಹಿಳೆ ಚಿಕ್ಕೋಡಿಯ ಅನ್ನಪೂರ್ಣೇಶ್ವರಿ ಖಾಸಗಿ ಮೈಕ್ರೋ ಫೈನಾನ್ಸ್ನಲ್ಲಿ 50,000 ರೂಪಾಯಿ ಪಡೆದಿದ್ಲು. 2 ಕಂತು ತುಂಬಿದ್ದ ಮಹಿಳೆ 3ನೇ ಕಂತು ತುಂಬೋದಕ್ಕೆ ಸ್ವಲ್ಪ ತಡವಾಗಿದೆ, ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಕೇಳಿದ್ಲು. ಸ್ವಲ್ಪವೂ ಕಾಲಾವಕಾಶ ಕೊಡದೆ ಮನೆಗೆ ಆಗಮಿಸಿದ ಸಿಬ್ಬಂದಿಗಳು ಫೈನಾನ್ಸ್ ಹಣ ತುಂಬಿಕೊಂಡೇ ನಾವು ಇಲ್ಲಿಂದ ಹೋಗೋದೆಂದು ಪಟ್ಟು ಹಿಡಿದು ಕುಂತಿದ್ದ ಸಿಬ್ಬಂದಿಗಳು. ಅಷ್ಟರಲ್ಲಿ ರೊಚ್ಚಿಗೆದ್ದ ಗ್ರಾಮಸ್ಥರು ಫೈನಾನ್ಸ್ ಸಿಬ್ಬಂದಿಗಳನ್ನ ಹಿಡಿದು ನಡು ರಸ್ತೆಯಲ್ಲಿ ಫೈನಾನ್ಸ್ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಇದನ್ನ ಮಾಡ್ತೇವೆ, ಮನಿ ಬಾಗಲ ಹಾಕ್ತೇವ್ರಿ, ಈಗೆಲ್ಲ ಮಾಡಿ ನಮ್ ತಿರ್ಗಲ ಕೊಡೋದ ಅಡ್ಕೊಂಡ್ರೆ ಬಿ ಹರ್ಯಾಂದ ಹಾಕಿನ ಬಿಟ್ಟಿಲ್ರಿ. ಅವ್ರ ಅಭ್ಯನ ಐತಿ ಹಿಡಿಯದಾರು ಪಟ್ಪಾಡಿ ತೊಗೊಂಡ್ 3 ಮಂದಿ ಬಂದಿರ್ರಿ. ಈಗ ಅದಕ್ಕೆ ನಾವು ಎಲ್ಲ ಮಂದಿನ ಕರ್ಸಿದೇವ್ರಿ. ನಮ್ಮ ಊರನ್ ಮಂದಿನ ಪಾನ್ಸರ್ನ ಅದು ಕರ್ಸ್ಕೇಸಂದ್ರಿ ನಮ್ಮ ಉಳಿಸ್ರಿ ಅಂದೇವ್ರಿ. ಅವ್ನ ಹಾಕಿ ಗಂಡ ಅಡ್ಕೊಂಡ್ರೆ ಬಿ ಬಿಡುವಾರ್ರಿ, ಹರ್ಯಾಂದ ಅಡ್ಕೊಂಡ್ರಿ. ಹರ್ಯಾಂದ ಉಂಡಿಲ್ರಿ ಅಂದ ಅಳ್ಕೊತ ಕೂತಾಳ್ರಿ. ನಮ್ ತೆಕ್ ಬಂದು ಅಡ್ಕೊಂಡ್ರಿ, ಅಲ್ಲೂ ಬಂದ್ರಿ ಸಂಗಿನ ಅವ್ರ ಚಾಲ್ಯಾಗ್ರಿ. ಹಿಂಗಾಗಿ ನಮ್ಗೆ ಭಾಳ ಉಪದ್ರ ಆಗೈತ್ರಿ. ನಾವು ಸಂಘ ತುಂಬಂಗಿಲ್ರಿ. ದಯವಿಟ್ಟು ನಮ್ಮ ಊಟ ನೀಗಂಗಿಲ್ಲ, ನಾವು ಸಂಘ ತುಂಬಂಗಿಲ್ರಿ. ನಿಮ್ಮ ಹೆಸರೇನ್ರಿ? ನಮ್ಮ ಹೆಸರು ಶಿವಾಕ. ಹೆಸರೇನ್ರಿ? ಬಾನ್ಸಿರಿ. ವಿಷಯ ತಿಳಿದ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ರಾಯಬಾಗ್ ಪೊಲೀಸ್ ಗ್ರಾಮಸ್ಥರಿಂದ ಸಿಬ್ಬಂದಿಯನ್ನು ರಕ್ಷಿಸಲಾಯಿತು. ಈಗ ನೋಡ್ರಿ, ನಾವು ಪೊಲೀಸ್ ಇಲಾಖೆಯವರು ನಿಮ್ಮ ಪರವಾಗಿದ್ದೀವಿ. ನಿಮಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ಈ ತರದ ಯಾವೇ ಕಿರುಕುಳ ಬಂದ್ರು 112ಗೆ ಫೋನ್ ಮಾಡಬಹುದು, ಇಲ್ಲ ನಮ್ಮ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಬಹುದು. ಅದರಿಂದ ಯಾರು ಬಂದು ಕಿರುಕುಳ ಕೊಡಬಾರದು ಅಂತ ಹೇಳ್ಬಿಟ್ಟು ನಾವು ಮೀಟಿಂಗ್ ಕರೆದಿದ್ದೀವಿ. ನಾವು ಸರ್ಕಾರ ಮಟ್ಟದಲ್ಲೂ ಅದೆಲ್ಲ ಮೀಟಿಂಗ್ ಆಗಿದೆ. ಜಿಲ್ಲಾಡಳಿತನೂ ಅದ್ರ ಬಗ್ಗೆ ಮೀಟಿಂಗ್ ಮಾಡಿದ್ದಾರೆ. ಮತ್ತೆ ನಾವು ಪೊಲೀಸ್ ಸ್ಟೇಷನ್ ವತಿಯಿಂದಲೂ ಎಲ್ಲಾ ಮೈಕ್ರೋ ಫೈನಾನ್ಸ್ನವ್ರನ್ನ ಸಂಘ ಸಂಸ್ಥೆಯವ್ರನ್ನ ಕರೆಸಿದ್ದೀವಿ. ಕರೆಸಿಬಿಟ್ಟು ಇವ್ರಿಗೆಲ್ಲ ತಾಕೀತು ಮಾಡಿದ್ದೀವಿ. ಉದಯ್ ಹೊಸ್ಮನಿ, KMM ಕನ್ನಡ ನ್ಯೂಸ್, ಚಿಕ್ಕೋಡಿ.